ಪ್ರೀತಿಯುಳ್ಳ ದೈವ ಮಕ್ಕಳೇ, ಇವತ್ತು ನಿಮ್ಮ ವಯಸ್ಸೆಷ್ಟೋ ನನಗೆ ಗೊತ್ತಿಲ್ಲ. ನೀವು ಯೌವನಸ್ಥರೋ, ಪ್ರಾಯಸ್ಥರೋ, ಚಿಕ್ಕ ಮಕ್ಕಳು, ಯಾರು ಬೇಕಾದ್ರೂ ಆಗಿರಬಹುದು. ಹುಟ್ಟಿದಂದಿನಿಂದ ಇಲ್ಲಿಯವರೆಗೂ ನಿಮ್ಮ ಮಾತುಗಳಿಗೆ ಇಲ್ಲಿ ತನಕ ಕೆಲವರಿಗೆ ಬೆಲೆನೇ ಸಿಕ್ಕಿಲ್ಲ. ಹುಟ್ಟಿದಂದಿನಿಂದ ಇಲ್ಲಿವರೆಗೂ ಬರೇ ನೋವುಗಳಿಂದ ನೋವು, ವೇದನೆಯಿಂದ ವೇದನೆ, ಕಷ್ಟಗಳಿಂದ ಕಷ್ಟವನ್ನ ಹಾದುಕೊಂಡು ಬರ್ತಾ ಇದ್ದೀರಾ. ಇಷ್ಟು ವರ್ಷವಾದ್ರೂ ನನ್ನ ಮುಖಾಂತರವಾಗಿ ಒಂದು ಒಳ್ಳೆ ಕೆಲಸ ಆಗಲಿಲ್ವಲ್ಲ. ಯಾರು ಕೂಡ ನನಗೆ ಬೆಲೆ ಕೊಡೋದಿಲ್ವಲ್ಲ. ಯಾರು ಕೂಡ ನನ್ನನ್ನು ಪ್ರೀತಿಸೋದಿಲ್ವಲ್ಲ. ಯಾರು ಕೂಡ ನನ್ನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ವಲ್ಲ. ಯಾವಾಗ ನನ್ನ ಜೀವಿತದಲ್ಲಿ ಒಳ್ಳೆ ಕಾರ್ಯ ಬರುತ್ತೆ? ಮೇ ಬಿ ಬರೋದೇ ಇಲ್ವೇನೋ. ನಾನು ಸತ್ತು ಹೋಗ್ಬಿಡ್ತೇನೆ, ನನಗೆ ಜೀವನ ಸಾಕು. ನಾನು ಸತ್ತು ಹೋಗ್ಬಿಡ್ತೇನೆ, ನನಗೆ ಈ ಜೀವನ ಸಾಕು. ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ, ನನ್ನಿಂದ ಯಾರಿಗೂ ಲಾಭ ಇಲ್ಲ, ಯಾರಿಗೂ ನಷ್ಟ ಇಲ್ಲ. ನಾನು ಸತ್ರು ಅಂದ್ರೆ ನಾನು ಬದುಕಿದ್ರು ಅಂದೆ ಎಂಬುದಾಗಿ ಇವತ್ತು ಕೂಡ ನೀವು ಎಷ್ಟೋ ಜನ ನಡೆದಾಡ್ತಿದ್ದೀರಾ. ಒಂದೊಂದು ದಿನವೂ ನೀವು ಬೆಳಗ್ಗೆ ಹೇಳಬೇಕಾದ್ರೆ ಅಯ್ಯೋ, ಹಿಂದೆ ನಿನ್ನೆ ನಡೆದಂತ ಆ ನೋವು ಇವತ್ತಿಗೂ ಕೂಡ ಕಂಟಿನ್ಯೂ ಆಗುತ್ತಲ್ಲ. ಹೇಗಪ್ಪ ಇದನ್ನು ಎದುರಿಸೋದು? ನನ್ನ ಕೈಲಿ ಆಗ್ತಿಲ್ಲ ಅಪ್ಪ, ನನ್ನನ್ನು ತೆಗೆದುಕೊಳ್ಳು, ನನ್ನ ಪ್ರಾಣವನ್ನ ತೆಗೆದುಕೊಳ್ಬಿಡು, ನನ್ನ ಕೈಲಿ ಬದುಕಕ್ಕೆ ಆಗ್ತಿಲ್ಲ. ಈ ಯೋಚನೆ ಮಾಡುತ್ತಿರುವಂತ ಪ್ರತಿಯೊಂದು ದೈವ ಮಗುವೆ, ಇವತ್ತು ನೀನಿಲ್ಲಿ ಬಂದಿದ್ಯಾ ಅಂದ್ರೆ ನೀನಾಗ ನೀನೇ ಬಂದಿಲ್ಲ, ಇವತ್ತು ನೀನು ಇಲ್ಲಿ ಬಂದಿದ್ಯಾ ಅಂದ್ರೆ ನೀನು ಸೀನಾಯಿ ಬೆಟ್ಟಕ್ಕೆ ಬಂದಿದ್ಯಾ. ಈ ಸೀನಾಯಿ ಬೆಟ್ಟದಲ್ಲಿ ಉರಿಯುವ ಬೆಂಕಿಯಾಗಿ ದೇವರು ನಿನ್ನೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದಾರೆ.